ಜನಪರವಾಗಿರಬೇಕು, ಜನರಿಗೆ ನ್ಯಾಯವನ್ನು ಕೊಡಬೇಕು, ಆ ಉದ್ದೇಶ ಅದಾಗಿರಬೇಕು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ವಸ್ತುಸ್ಥಿತಿ ಎಲ್ಲರಿಗೂ ಗೊತ್ತಾಗಬೇಕು, ಅದರಲ್ಲಿ ತಪ್ಪೇ ಇಲ್ಲ. ದೀನ್ ದಯಾಳ್ ಉಪಾಧ್ಯಾಯ ಅವರ ಘೋಷಣೆನೇ ಇದಿತ್ತು, ಅಂತ್ಯೋದಯ ಅಂತ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಭಿವೃದ್ಧಿ ಆಗಬೇಕು ಅನ್ನೋದು ಅಂತ್ಯೋದಯದ ಪರಿಕಲ್ಪನೆ. ಅದು BJP ಹುಟ್ಟಿದ್ದೇ ಆ ವಿಚಾರಧಾರೆಯ ಮೇಲೆ. ಸಿದ್ದರಾಮಯ್ಯನವರು ರಾಜಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೋ, ಸಾಮಾಜಿಕ ನ್ಯಾಯಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೋ, ಇದು ಪ್ರಶ್ನೆ. ಅವರ ನಡವಳಿಕೆಯನ್ನು ನೋಡಿದಾಗ ಇದರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಕಾಣ್ತಾ ಇದೆ. ಹಾಗಾಗಿ ಬಡವರನ್ನು ಎತ್ತೋದಕ್ಕೆ, ಬಡವರಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವುದೇ ತೀರ್ಮಾನಗಳು ತಗೊಂಡ್ರೂ ಕೂಡ ನಾವು ಅದರ ಜೊತೆಗೆ ನಿಲ್ತೇವೆ. ಆದರೆ ಅದರ ಹಿಂದೆ ಸ್ವಾರ್ಥದ ರಾಜಕಾರಣ ಇದೆ ಅಂದರೆ ಅಲ್ಲಿ ಕಿವಿ ಹಿಂಡಿ ಬುದ್ಧಿಯನ್ನು ಹೇಳ್ತೇವೆ. ಜಿಂದಾಬಾದ್ ಅಂತ ಹೇಳಿ ಕೂಗುವಂಥವರಿಗೆ ವಿಧಾನಸೌಧದ ಒಳಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ಕೊಳ್ತಾರೆ. ಇದು ತಪ್ಪು ಅಂತೇಳಿ ಹೇಳಲಿಕ್ಕೆ ಹೋದವರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಕರ್ನಾಟಕದಲ್ಲಿ ಇದು ಜನಪರ ಆಡಳಿತನೋ ಅಥವಾ ತಾಲಿಬಾನ್ ಆಡಳಿತನೋ ಅಂತ ಹೇಳಿ ಜನ ಗೊಂದಲಕ್ಕೆ, ಸಂಶಯದಿಂದ ಈ ಸರ್ಕಾರವನ್ನು ನೋಡ್ತಾ ಇದ್ದಾರೆ.